ಅಥವಾ ಹಾಡಿನ ಧಾಟಿ ಇರಲಿ, ಇಡೀ ಸಿನಿಮಾಗೆ ಒಂದು ರೂಪ ಇರಲಿ, ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನು ಗೆಲ್ಲಿಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು. ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿದ್ರು. ಬಹಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ, ಈಗೇನು ಹುಡ್ಕೊಂಡು ಬಂದರು ಅಂತ. ಹುಡ್ಕೊಂಡು ಬಂದರು ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ. ಬಹಳ ಸಂತೋಷದ ದಿನ. ನಮ್ಮ ಸುಮುಖ ಹೊಸ ನಟ ಏನಲ್ಲ, ರಂಗಭೂಮಿಯಲ್ಲಿ ಮತ್ತು ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾನೆ ಸಣ್ಣ ವಯಸ್ಸಿನಿಂದ. ಅದಕ್ಕೆ ಪೂರಕವಾಗಿ ಅವ್ರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ರು ಅವನಿಗೆ. ಆ ವಾತಾವರಣದ ಬೆಳೆದು ಬಂದಿರೋನು. ಫಿಸಿಕ್ಸ್ ಟೀಚರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ, ಅದರೊಳಗೆ ಪಾತ್ರವನ್ನು ಮಾಡಿದ್ದ. ಆದರೆ ಪ್ರಮುಖವಾಗಿ ಒಂದು ಇಡೀ ಚಿತ್ರರಂಗ ಜುಮ್ ಅಂತ ಅನ್ನಿಸ್ಕೊಂಡು ಎದ್ದು ನೋಡುವಂಥ ಒಂದು ಪಾತ್ರ ಅವನಿಗೆ ಬೇಕಿತ್ತು. ಅದು ಇಲ್ಲಿ ಸೃಷ್ಟಿಯಾಗಿದೆ, ಅವನಿಗೆ ಸಿಕ್ಕಿದೆ. ಅದನ್ನು ಅದ್ಭುತವಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಏನು ಹೇಳಬೇಕು ಅದನ್ನು ನಮ್ಮ ಪ್ರೇಕ್ಷಕ ವೃಂದ, ಕನ್ನಡ ಜನತೆ ಇಂಥ ಒಬ್ಬ ಹೊಸ ಹುಡುಗನ್ನ ಎತ್ತಿ ಹಿಡಿದು ಅವನನ್ನು ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅವ್ರನ್ನ. ಹಾಗೇನೆ ಅವ್ರ ಜೊತೆಯಲ್ಲಿ ನಮ್ಮ ಇಬ್ಬರು ಸುಂದರಿಯರಿದ್ದಾರೆ ಇಲ್ಲಿ. ನನಗೆ ಯಾವಾಗಲೂ ಕನ್ಫ್ಯೂಷನ್ನು, ಇವಳ ಹೆಸರು ಅವಳ ಹೆಸರು ಇದ ಅಂತ. ಅದರಿಂದ ಹೆಸರು ಹೇಳಲ್ಲ. ಇಬ್ಬರು ಬಹಳ ಚೆನ್ನಾಗಿ ಶೆಟ್ರು ಅಂತಾರೆ. ಶಿಲ್ಪಾ ಶೆಟ್ಟಿನೋ ಇದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ನೋಡಿದಾಗ ಹೊಸಬರು ಅಂತ ಅನಿಸಲ್ಲ. ಒಬ್ರೇನೋ 2-3 ಸಿನಿಮಾದಲ್ಲಿ ಮಾಡಿದ್ದೀರಲ್ವಾ. ಬಟ್ ಬಹಳ ಧೈರ್ಯವಾಗಿ, ಬಹಳ ಮುತುವರ್ಜಿ ಇಟ್ಟು, ಸಾಕಷ್ಟು ಶ್ರಮ ವಹಿಸಿ, ಆಮೇಲೆ ಫಿಸಿಕಲ್ ಶ್ರಮ ಕೂಡ ಇದ್ದಂಥ ಸಿನಿಮಾ ಇದು. ನಾನು ಯಾವುದೋ ಒಂದು ಬೇರೆ ಎತ್ತರಕ್ಕೆ ತೊಗೊಂಡೊಟ್ಟೋಗುತ್ತೆ. क्या मैंने किया है, क्या मैंने किया है, मुझको खफा ನೆನಪರ್ತದೆ. ಈ ತರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಜಾಗ ಇದು. ನಾನು ಆಕ್ರಮಿಸ್ಕೊಂಡಿದ್ದೀನಿ. ಒಬ್ಬ ಹುಡುಗನ ನೋಡದೆ ಇಲ್ಲಿ ನಾನೇನು ಹೆಸರು ಕೇಳಿದ್ದೆ, ನೋಡಿರಲಿಲ್ಲ. ಈಗ ನೋಡಿದ್ರೆ ಯಾರು ಸಣ್ಣ ಹುಡುಗ ಅಂದ್ರೆ ಇವನೇ ಕಂಡ್ರಿ ಹಾಡಿರೋದು ಅಂತ ಅಂದರು. ನನಗೆ ಅದು ಜಗ್ಗ ಅಂತದ್ದು. ಓಹೋ, ಎಷ್ಟಪ್ಪ ನನಗೆ ವಯಸ್ಸು ಅಂತ ಕೇಳಿದೆ. ಅದಕ್ಕೆ ಬೆಳೆದಿದ್ದಾನೆ. ಓಕೆ, ಐ ಆಮ್ ವೆರಿ ಹ್ಯಾಪಿ. ಓಕೆ, ಯಾರೋ ಹೇಳ್ತಾ ಇದ್ರೆ ಈಗ ಪುನೀತ್ ರಾಜ್ಕುಮಾರ್ ಇವನ್ನ ಕರೆಸಿ ಅವನ ಕೈಲಿ ಹಾಡು ಹೇಳಿಸಿದ್ರು ಅಂತ. ಒಂದು ಒಳ್ಳೆ ಪ್ರತಿಭೆ ಎಲ್ಲೇ ಇದ್ದರೂ ಕೂಡ ಬೇರೆ ಬೇರೆಯವ್ರ ಕಣ್ಣಿಗೆ ಬೀಳ್ತಾ ಇರ್ತಾರೆ. ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದ ಅಗತ್ಯ ಇಲ್ಲ. ನಿಮಗೆ ಎಷ್ಟು ನೀಡಿದೆ, ಪ್ರೊಡ್ಯೂಸರು, ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಇವ್ರಿಗೂ ಕೂಡ ಆ ತರಹದ ನೀಡಿದೆ. ಹೊಸ ಒಂದು ವಾಯ್ಸ್ ಬೇಕು, ಹೊಸ ಒಬ್ಬ ನಟ ಬೇಕು ಅಂತ. ಅವೆಲ್ಲದರ ಸಾಕಾರ ಆಗಿದೆ ಈ ಮನದ ಕಡದು ಸಿನಿಮಾದಲ್ಲಿ. ಭಾಳ ಸಂತೋಷದ ವಿಷಯ. ಹೊಸಬರಿಗೆ ಶುಭವಾಗಲಿ. ಕೃಷ್ಣಪ್ಪನವರು ಮತ್ತು ಯೋಗರಾಜ್ ಭಟ್ರು ಇವರ ಕಾಂಬಿನೇಷನಲ್ಲಿ ಇನ್ನೊಂದು ದೊಡ್ಡ ಚಿತ್ರ ಮೂಡಿ ಬರಲಿ. ಅದು ಕನ್ನಡ ಪ್ರೇಕ್ಷಕರಿಗೆ, ಕರ್ನಾಟಕದ ಜನತೆಗೆ ಮತ್ತು ಇಡೀ ಸಿನಿಮಾ ಜಗತ್ತಿಗೆ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಂಥ ಸಂತೋಷ ಸಿಗಲಿ ಅಂತ ಹೇಳಿ. 2 ಮೈನಲ್ಲಿದ್ದವರು ಸರಿಯಾಗಿ ಟೇಕ್ ಆಫ್ ಮಾಡಿದರೆ ಸರ್. ಥ್ಯಾಂಕ್ ಯು. ಹಿರಿಯರ ಆಶೀರ್ವಾದ ಸದಾ ಹೀಗೆ ಇರಲಿ. ಈಗ ಸುಂದರಿಯರ ಬಗ್ಗೆ ಹೇಳಿರೋದ್ರಿಂದ ಶ್ರೀಯುತ ದತ್ತಣ್ಣ ಸರ್ ಅವರು ಇಬ್ಬರು ಸುಂದರಿಯರು ವೇದಿಕೆಗೆ ಬರಬೇಕಾಗಿ ಕಳಕಳಿಯ ಪ್ರಾರ್ಥನೆ. ತಮ್ಮಿಂದನೇ ಮಾತು ಶುರು ಆಗಲಿ. ಪ್ಲೀಸ್ ಕಮ್. ಅಂಜಲಿ ರಾಯರು, ರಾಶಿಕಾ ಶೆಟ್ರು, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ ಅನೀಶ್ ಅಂತ. ನಮ್ಮ ಸಿನಿಮಾದ ಮೊದಲನೇ ಹಾಡು ಇವತ್ತು ಬಿಡುಗಡೆ ಆಗ್ತಾಯಿದೆ. ಐ ಆಮ್ ವೆರಿ ಎಕ್ಸೈಟೆಡ್.
ಸರ್ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಷ್ಟು ಹೇಳಿದ್ರೇನೋ ಅದು ಸಾಕಾಗಲ್ಲ. ಇವತ್ತು ರಾಶಿಕಾ ಮತ್ತು ಸುಮುಖದ ಹಾಡು ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸಂಜಿತ್ ಸರ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ಐ ಕಾಂಟ್ ಟೆಲ್ ಯು. ಸಿಟಿಂಗ್ ರೈಟ್ ನೆಕ್ಸ್ಟ್ ಯು, ಐ ವಾಸ್ ಲೈಕ್ controlling myself to tell you that I was a fan. Congratulations to everyone. I'm very, very excited. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ನಾನು ಇವಾಗಷ್ಟೇ ಫಸ್ಟ್ ಟೈಮ್ ಸಾಂಗ್ ನೋಡಿದ್ದು ಶೂಟ್ ಆದಮೇಲೆ. ಸಾಂಗ್ ನೋಡಾದ್ಮೇಲೆ ಏನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಮರ್ತೋಗ್ಬಿಟ್ಟೆ. ಬಿಕಾಸ್ ಐಮ್ ಸೋ ಹ್ಯಾಪಿ. ಯೋಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಟು ಮೀ. ಹರಿಕೃಷ್ಣ ಸರ್ ಮ್ಯೂಸಿಕ್, ಯೋಗರಾಜ್ ಸರ್ ಲಿರಿಕ್ಸ್, ಸಂಚಿತ್ ಹೆಗ್ಡೆ ವಾಯ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ ಮಾಸ್ಟರ್ ಮುರಳಿ ಸರ್, ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಹೋಲ್ ಟೀಮ್ ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು. ಮುಂಗಾರು ಮಳೆಗೆ 18 ತುಂಬಿದ ಸಂಭ್ರಮ. ತಮ್ಮೆಲ್ಲರ ಪಾತ್ರ ತುಂಬ ದೊಡ್ಡದು. ಮುಂಗಾರು ಮಳೆಯ ಇಷ್ಟು ದಿನದ ಜರ್ನಿ 18 ವರ್ಷ ಆಯಿತು ಅಂತ ನಮ್ಗೆ ಯಾರಿಗೂ ಅನಿಸೋದೇ ಇಲ್ಲ. ಅದೇ ತಂಡದ ಇನ್ನೊಂದು ಕೊಡುಗೆ ಇದು. ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ. ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್. ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀಯುತ ಕೃಷ್ಣಪ್ಪ ಅವರ ತೋಟದ ಮನೆಯಲ್ಲಿ. ಅದನ್ನು ಬರೆದು ಅದ್ರ ಸಿಚುವೇಶನ್ಸ್ ಎಲ್ಲ ರೆಡಿ ಕೊಡ್ತಾ ಇದ್ದೆ. ಅವತ್ತು ಗಂಗಾಧರ್ ಮತ್ತು ಪ್ರತಾಪ್ ರಾವ್ ವಿದಾಪೆ ಇಬ್ಬರು ಇದ್ದರು. ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್. ಈ ಫಿಲ್ಮಲ್ಲಿ ಕ್ರಿಕೆಟ್ ಎಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ. ತುಂಬ ಬರಲ್ಲ, ಒಂದು ಸಣ್ಣ ಪೋರ್ಷನ್. ಇವ್ರು ಹೊಡೆದ ಬಾಲ್ ಇವ್ರ ತಲೆಗೆ ಬಿದ್ದು ಇವರಿಬ್ಬರ ಮಧ್ಯೆ 6 ತಿಂಗಳು ಗ್ಯಾಪ್ ಆಗುತ್ತೆ, ಒಬ್ರಿಗೊಬ್ಬರು ಸಿಗಲ್ಲ ಅಂತ ನಾನು ಸಿಚುವೇಶನ್ ಹೇಳಿದೆ. ಗಂಗಣ್ಣ ಕೇಳಿದ್ರೆ 6 ತಿಂಗಳು ಏನು ಮಾಡ್ತಾನೆ ಸರ್ ಅವನು? ಪ್ರತಾಪ್ ಹೇಳಿದ್ರು, ಒಬ್ಬ ಹುಡುಗ ಏನು ಮಾಡ್ತಾನೆ ಗುರು 6 ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದ್ರು. ಇವನು ಎಲ್ಲದಕ್ಕೂ ವಾಟ್ ಅಂದ. ಕೂತಿದ್ದ ಇವನು ವಾಟ್. ಹಾಂ, ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂಥ ಮೊದಲನೇ ಹಾಡು. ಇದನ್ನು ಹರಿಯವರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ. ಅದು ಎಷ್ಟು ಹೃದಯದಿಂದ ಹಾಡಿದ್ದು ನನಗೆ ಇವತ್ತಿಗೂ ಅದು ಕಿವಿಲಿದೆ. ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ. ಅದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಹತ್ತಿರದಿಂದ ಕೇಳಿದ್ದೀನಿ. ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದ್ರು ನಾನು. ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು, ಸಂಜಿತ್ ಆತ ಹೊರಟು ನಿಂತಿದ್ದಾನೆ, ಎಲ್ಲಿಗೂ ಹೋಗಬೇಕಂತೆ. ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಒಂದು 4 ಸಾಲ ಹಾಡಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಪ್ಲೀಸ್ ಹರಿ. ಎಲ್ರಿಗೂ ನಮಸ್ಕಾರ. ಮಾತಾಡು ಅಂದರೆ ತುಂಬ ಕಷ್ಟ ಆಗುತ್ತೆ, ಹಾಡೋದು ತುಂಬ ಈಸಿ ಅದು. ಸೊ ಸಂಜಿತ್ ಆ ಕೆಲಸ ತಗೊಂಡಿದ್ದಾರೆ ಈ ಸತಿ. ಒಂದು ತುಂಬ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದರೆ ಅದು ತುಂಬ ನೋಡೋಕ್ಕೆ ತುಂಬ ರೇರಾಗಿ ಸಿಗುತ್ತೆ. ಒಂದು ಇಡೀ ತಂಡ ಅಂದರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನು ಸಪ್ರೇಟಾಗಿ ಬಿಟ್ಟು ಪ್ರೊಡ್ಯೂಸರು, ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು, ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಯಲ್ಲೇ ಇರ್ತಾರೆ. ಅದು ತುಂಬ ರೇರು ನಾವು ನೋಡಿದ್ದು. ನಾನು ಈ ಮುಂಚೆನೂ ಹೇಳಿದ್ದೆ, ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ಸಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡಲು ಮಾಡಿದಾಗ ನಾನು ನೋಡ್ತಾ ಇದ್ದೀನಿ. ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ, ಕೃಷ್ಣಪ್ಪ ಸರ್ ಇರ್ತಾರೆ, ಪ್ರತಾಪ್ ಅವರು ಇರ್ತಾರೆ, ಅವ್ರ ಇಡೀ ತಂಡನೂ ಇರುತ್ತೆ. ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮಗೆ, ಅಷ್ಟು ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸೊ ಈ ವಿಜುವಲ್ಸು ಅತ್ಯದ್ಭುತವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತು ನಮ್ಮ ಇಬ್ಬರು ನಟಿಯರು ಕೂಡ. ಯಾರು ಹೊಸಬರು ಅಂತ ಸ್ಕ್ರೀನ್ಗೆ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ನಟನೆ ಇದೆ. ಆ್ಯಂಡ್ ತುಂಬ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀರಿ. ಗಂಗಾಧರರು, ಪ್ರತಾಪು, ಇಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು ಮೀಡಿಯಾದವರು ಸಹ ಇದ್ದಾರೆ. ಅದು ನನಗೆ ಆಶ್ಚರ್ಯವಾಗುತ್ತೆ. 18 ವರ್ಷ ಕಳೆದೋಯ್ತಾ, ನಿನ್ನೆ ಮೊನ್ನೆ ಹಿಂಗಿದ್ದಂಗೆ ಇದೆ. ನಾವು ಮಧ್ಯೆ 1-2-3 ಸಿನಿಮಾವನ್ನು ಮಾಡಿದ್ವಿ.
ನನ್ನ ಪ್ರೊಫೆಷನ್ನು ಸಿನಿಮಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ. ಒಂದು ಸಾರಿ ಇದೇ ಇದರಲ್ಲಿ ಇವರೆಲ್ಲ ಪ್ರಶ್ನೆ ಕೇಳಿದ್ರು, ಮುಂದೆ ಮಾಡ್ತೀರಾ ಪಿಕ್ಚರ್ನ ಅಂತ ಯುವರಾಜ್ ಭಟ್ರ ಜೊತೆಯಲ್ಲಿ. ಅವತ್ತು ನಾನು ಹೇಳಿದೆ, ಯುವರಾಜ್ ಭಟ್ರು ಇವತ್ತು ಸಾರ್ವಜನಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರೋರು, ನನ್ನ ಜೊತೆಲೇ ಇರೋದು ಬೇಡ, ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೆ ಅವತ್ತು. ಹಾಗೆ ಅವರು ಇವತ್ತು ಸಾಕಷ್ಟು ಸಿನಿಮಾಗಳನ್ನ ಎತ್ತರಕ್ಕೆ ಬೆಳೆಸಿದ್ರು. ಆಗ ಒಂದು ಮಾತು ಹೇಳಿದ್ದೆ ಯುವರಾಜ್ ಭಟ್ರಿಗೆ, ಭಟ್ರೆ ನಿಮಗೆ ಯಾರಾದರೂ ರಿಜೆಕ್ಟ್ ಮಾಡಿದ ದಿವಸ ಬನ್ನಿ, ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿದರು. ಆ ಮಾತು ಉಳಿಸ್ಕೋಬೇಕಾಯ್ತು ನಾನು. ಇವರು ಕಳೆದ ಕರೋನಾಗ ಮೊದಲೇ ಒಂದು ಸಾರಿ ಬಂದರು, ಮಧ್ಯೆ ಕರೋನಾ ಬಂತು, ಮಧ್ಯೆ ಡಿಸ್ಕಂಟಿನ್ಯೂ ಆಯಿತು. ಕಳೆದ ಒಂದು ವರ್ಷದ ಹಿಂದೆ ಬಂದರು, ಈ ಒಂದು ಕಥೆಯನ್ನು ಹೇಳಿದ್ರು, ಅಣ್ಣ ಇದು ಮಾಡಲೇಬೇಕು, ಇತ್ತೀಚಿನ ಸಿನಿಮಾಗಳು ಯಾವುವು ಈ ಪ್ರೀತಿ ಪಾತ್ರವಾದ ಸಿನಿಮಾ ನಡೆಯಲ್ಲ ಅಂದರು. ಆಯಿತು ಬಟ್ ನೀವೇನೋ ಮಾಡಿ ನಾನು ಇದ್ದೀನಿ ಅಂದೆ. ಬಜೆಟ್ ಬಗ್ಗೆನೂ ತುಂಬ ಆಗುತ್ತೆ ಅದು ಇದು ಅಂದರು. ಯಾವ ಬಜೆಟು ಏನೋ ಮಾಡೋಕ್ಕೆ ಹೊರಟಿದ್ದೀವಿ, ಜೂಜ್ ಅಂತ ಹೋದ್ಮೇಲೆ 10 ರೂಪಾಯಿ ಆಡಿದ್ರು ಜೂಜೆ, 20 ರೂಪಾಯಿ ಆಡಿದ್ರು ಜೂಜೆ, ಆಡೋಣ ಬಿಡಿ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ಯಾರನ್ನೂ ಸ್ಟಾರ್ ಕ್ಯಾಸ್ಟ್ಗಳನ್ನ ಅವ್ರನ್ನ ಹಾಕೊಳ್ಳಿ ನೋಡಪ್ಪ, ಆಗಿದ್ರೆ ನಾನು ಮಾಡೋಲ್ಲ, ನಮ್ಮ ಹಣ ಬೇಯಿಸೋದಾದರೆ ಹೊಸಬರ ಮೇಲೆ ಬೇಯಿಸಿ ಅಂತ ಹೇಳಿದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಆಡಿಷನ್ಸು ಮಾಡಿದ್ದಾರೆ. ಕೊನೆಗೆ ಅದರ ಆಯ್ಕೆ ಸುಮುಖ ಅವ್ರಿಗೆ ಸಿಕ್ತು. ಆಮೇಲೆ ಕರ್ಕೊಂಬಂದರು ಮನೆಗೆ. ಅದರ ಮುಂದಿನ ಭಾಗಗಳು ಆಗಲೇ ಕಳೆದ ಬಾರಿನೇ ಹೇಳಿದ್ದಾರೆ. ನಮ್ಮ ಆಸೆ ಏನಂದರೆ, ಈ ಎರಡು ರಾಶಿಕಾ ಇರ್ಬೋದು ಮತ್ತು ಅಂಜಲಿ ಇರ್ಬೋದು, ಇವರು ಸಹ ಈ ಒಂದು ಜಾಗಕ್ಕೆ ಇಬ್ಬರಿದ್ದಾರಲ್ಲ. ಕೆಲವು ಹೆಣ್ಮಕ್ಳು ಬಂದಮೇಲೆ ಇಬ್ಬರಾದರೆ ನಾವು ಮಾಡೋಲ್ಲ ಅಂತ ಅಡ್ವಾನ್ಸು ಹೋಯಿತು. ಗಂಗಾಧರ ಅಡ್ವಾನ್ಸು ಕೊಟ್ಟು ಮಾಡಿಬಿಟ್ರು. ಈ 2 ಹೆಣ್ಮಕ್ಳು ಪಾಪ ನಾವು ಮಾಡ್ತೀವಿ ಅಂತ ಅಂದು ಸಿನಿಮಾ ತೆರೆ ಮೇಲೆ ಈಗ ರಾಶಿಕನ್ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ನಮ್ಮ ಹೆಣ್ಮಕ್ಳು ಇವತ್ತು ಸಹ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರ್ತಾ ಇಲ್ಲ. ಈಗ ಯೋಗರಾಜ್ ಭಟ್ರು ನಮ್ಮ ಶಿವವ್ರನ್ನ ಹಿಡಿದು ಹೀಗೆ ಇರಬೇಕು, ಎಲ್ಲ ನಮ್ಮ ಹಸಿರು ಕ್ರಾಂತಿ ಆಗಿಬಿಟ್ಟಿದೆ, ಸಿನಿಮಾ ಪೂರ್ತಿ ಸ್ವಲ್ಪ ಕಲರ್ಫುಲ್ ಆಗಿರಬೇಕು ಅಂತ ಮಾಡಿದ್ದಾರೆ. ಈ ಹಾಡು ನೋಡೋಕ್ಕೆ ತುಂಬ ಖುಷಿಯಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಏನೇ ಮಾತಾಡಿದ್ರು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಮೊದಲನೇದಾಗಿ ಯೋಗರಾಜ್ ಭಟ್ರದ್ದು ಕತೆ ಬರೆಯೋದು ಅವರೇ, ಆ ಕಷ್ಟ ಅನುಭವಿಸೋರು ಅವರೇ. ಬಿಸಿಲು ಮಳೆ ಎಲ್ಲವನ್ನು ಸಹಿಸ್ಕೊಂಡು ಅವರು ಯಾವ ಥರ ಅಂದರೆ, ಖಂಡಿತವಾಗ್ಲೂ ಹೇಳಬೇಕು ಅಂದರೆ, ಅವರು ಮಾತು ಎಷ್ಟು ಮೃದುವಾಗಿರ್ತದೋ ಶ್ರಮ ತುಂಬ ಕ್ರಿಟಿಕಲ್ ಆಗಿರ್ತದೆ. ಮುಂದೆ ಸಿನಿಮಾ ನೋಡಿದಾಗ ತಮಗೆಲ್ಲ ಅರ್ಥವಾಗ್ತದೆ ಯಾವ್ಯಾವ ಜಾಗದಲ್ಲಿ ಹಗಲು ರಾತ್ರಿ ಅಂತೆ ಈ ಹೆಣ್ಮಕ್ಳನ್ನ ಮತ್ತು ಸುಮುಖನ್ನ. ನಮಸ್ಕಾರ. ಹೂ ದುಂಬಿಯ ಕಥೆಯ ಫಸ್ಟ್ ಇವತ್ತಿಂದು 18 ವರ್ಷ ಆಗಿದೆ ಮುಂಗಾರು ಮಳೆಗೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಅವಾಗ ಈ ಸಾಂಗ್ ತುಂಬ ಹಿಟ್ ಆಗಿತ್ತು, ಎಲ್ಲರ ಬಾಯಲ್ಲೂ ಇವತ್ತು ಕೇಳ್ತೀವಿ ಅದನ್ನು. ಹಾಗೆ ಹೂ ದುಂಬಿ ಕೇಳೋಕ್ಕೂ ನಾನು ಯಾವಾಗ ಗುಂಗಿಸ್ತೀನಿ. ಆ್ಯಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರೋದು ನನಗೆ ಎಷ್ಟು ಖುಷಿ ಅಂದರೆ, ನಾವಿಬ್ರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತೊಗೊಂಡಿದ್ವಿ. ಎಲ್ಲರೂ ಹೇಳ್ತಾರೆ ಇಬ್ಬರು ಒಂದೇ ಥರ ಕಾಣ್ತಿರಲ್ಲ, ಟ್ವಿನ್ಸ್ ಥರ ಅನಿಸ್ತಿರಲ್ಲ ಅಂತ. ಸೆಪರೇಟೆಡ್ ಇನ್ KC ಜನರಲ್ ಹಾಸ್ಪಿಟಲ್. ನೀವು ಸೀರಿಯಸ್ಲಿ ನಂಗೆ ತುಂಬ ಖುಷಿ ಕೊಡ್ತು. ಒಂದು ಸಂಜಿತ್ ಹಾಡೋದು ಈಸ್ ಸಚ್ ಎ ಟ್ರೆಂಡ್ ಇವತ್ತಿನ ಟೈಮಲ್ಲಿ. ಎಲ್ಲ ಹುಡುಗಿಯರು, ಎಲ್ಲ ಯಂಗ್ ಹುಡುಗರು, ದೇ ಲವ್ ಹಿಸ್ ವಾಯ್ಸ್. ಆಮೇಲೆ ಇದು ನಮ್ಮ ಕನಸು, ನನ್ನ ಏಜ್ ಗ್ರೂಪ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನಿಸಿತ್ತು. ಇದು ಯಾವಾಗಲೂ ಅನಿಸಿತ್ತು. ಸರ್ಗೂ ಒಂದ್ಸಲ ಹೇಳಿದೆ, ಸರ್ ಸಂಜಿತ್ ಹಾಡಿದ್ರೆ ತುಂಬ ಚೆನ್ನಾಗಿತ್ತು ನನಗೆ ಅಂತ. ಅದು ಹಾಗೆ ಆಯಿತು, ಒಂಥರ ಮ್ಯಾನಿಫೆಸ್ಟೇಷನ್. ಐ ಆಮ್ ಸೋ ಗ್ಲ್ಯಾಡ್ ಯುವರ್ ಪಾರ್ಟ್ ದಿಸ್. ಮೋರೋವರ್ ಹರಿ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡನ್ನ. ಇಟ್ಸ್ ಸೋ ಯೂತ್ಫುಲ್. ಮತ್ತೆ ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ. ಆಫ್ಕೋರ್ಸ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು. ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸಸ್. ಈ ಕೃಷ್ಣಪ್ಪ ಅವ್ರು ಸಿನಿಮಾ ಮಾಡ್ತಾರೆ ಅಂದರೆ ಅದು ರೆಕಾರ್ಡ್ ಬ್ರೇಕಿಂಗ್ ಆಗೇ ಆಗುತ್ತೆ ಯಾವಾಗಲೂ. ನಾವು ನೋಡಿದ್ದೀವಿ ಮುಂದೆ ಹಿಂಗೆ ಆಗುತ್ತೆ. ಥ್ಯಾಂಕ್ ಯು ಡಿ ಬೀಟ್ಸ್ ಮ್ಯಾಮ್, ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲ್ಯಾಟ್ಫಾರ್ಮ್. ಇನ್ನೂ ತುಂಬ ಮಾತುಗಳಿದೆ, ಅದು ಮುಂದೆ ಬರ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಬ್ಲೆಸ್. ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ನಾನು ಯೋಗರಾಜ್ ಭಟ್ರ ಸರ್ಗೆ ತುಂಬ ಖುಷಿ ಮಾಡಿಸ್ತೀನಿ. ಯಾಕಂದರೆ ನಾನು ಮನಸಾರಿ ಆಗಿರ್ಬೋದು, ಪಂಚರಂಗಿ ಆಗಿರ್ಬೋದು, ಡ್ರಾಮಾ, ಈ ಎಲ್ಲ ಹಾಡುಗಳಿಗೆ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ. ಅದಾದಮೇಲೆ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನನಗೆ ಈ ಥರ ಒಂದು ಡುಯೆಟ್ ಸಾಂಗ್ ಮಾಡೋದಕ್ಕೆ ನನಗೆ ಹರಿ ಸರ್ ಜೊತೆಗೆ ಅವ್ರು ಮಾಡಿರೋ ಸಾಂಗ್ಸ್ಗಳು ಎಷ್ಟು ಹಾಡುಗಳಿದೆ ಅಷ್ಟಕ್ಕೂ ನಂದು ಕೊರಿಯೋಗ್ರಫಿಂಗ್ ಒಳ್ಳೊಳ್ಳೆ ಅವ್ರ ಮ್ಯೂಸಿಕ್ಕಿಂದ ನನ್ನ ಹಾಡು ಕೊರಿಯೋಗ್ರಫಿ ಸಾಂಗ್ಸ್ಗಳು ಭಾಳ ಚೆನ್ನಾಗಿ ಆಗಿದೆ ಅನ್ನೋದು ಖುಷಿ ನನಗೆ. ಹರಿ ಸರ್ ತುಂಬ ಥ್ಯಾಂಕ್ಸ್. ಆಮೇಲೆ ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು. ನಮ್ಮ ಸಂಜಯ್ ಹೆಗ್ಡೆ ಸರ್ಗೂ ಅಷ್ಟೇ, ಅವ್ರ ಹಾಡುಗಳು ಬಹಳ ಹಿಟ್ ಆಗ್ತವೆ. ಅದ್ರಲ್ಲಿ ಈ ಸಾಂಗು ದೊಡ್ಡ ಹಿಟ್ ಆಗುತ್ತೆ. ನನ್ಗೆ ಖುಷಿಯಾಗಿದೆ ಅಂದರೆ ನಮ್ಮ ಸಾರ್ ಪ್ರೊಡ್ಯೂಸರ್ ಸರ್ ನಮ್ಮ ಹೆಸರು ಹೇಳಿದ್ರಲ್ಲ, ಭಾಳ ಖುಷಿ ಆಗೋಯ್ತು. ಯಾಕೆಂದರೆ ಅಷ್ಟಾಗಿ ಗೊತ್ತಿರೋದಿಲ್ಲ ಕೊರಿಯೋಗ್ರಾಫರ್ ಹೆಸರುಗಳು. ಬಟ್ ಸಾರ್ ಹೆಸರು ಹೇಳಿ ನಮ್ಮ ಹೆಸರು ಹೇಳೋದಂದ್ರೆ ಓಕೆ, ಈ ಸಾಂಗ್ ಒಂದು ಮಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯಿತು. ನನ್ನ ಗಂಗಣ್ಣ ನಮ್ಮ ಬೇರೆ ಹುಡುಗ ಇವನು ಕೊಡ್ಬೇಕು ಈ ಸಾಂಗ್ಗಳು ಅಂತೇಳಿ ನನಗೆ ಇದು ಮಾಡಿಕೊಟ್ರು. ಆಮೇಲೆ ಪ್ರತಾಪಣ್ಣ ಥ್ಯಾಂಕ್ ಯು. ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗಲ್ಲಿ, ಭಾಳ ಖುಷಿ ಆಯಿತು ನಿಜವಾಗ್ಲೂ. ಯಾಕಂದರೆ ಈ ಸಾಂಗ್ ಮಾಡಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ಗಳಾಗಿರ್ಬೋದು, ಆಮೇಲೆ ಪ್ರತಿಯೊಂದೂ ನಾವೊಂದು ಸೆಟ್ಟಲ್ಲಿ ಮಾಡೋದು ಭಾಳ ಕಷ್ಟ ಇದೆ. ಸಾಂಗ್ಸ್ಗಳು ಮಾಡೋದು 4 ಗೋಡೆ ಮಧ್ಯದಲ್ಲಿ ಮಾಡೋದು. ಬಟ್ ಅದನ್ನ ಕ್ರಿಯೇಟಿವಿಟಿಯಾಗಿ ಮಾಡಿದ್ವಿ. ಭಾಳ ಖುಷಿ ಆಯಿತು ನನಗೆ. ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಅವರು ತುಂಬ ಸಪೋರ್ಟಿವ್ ಆಗಿದ್ರು ನನಗೆ. ಪತಾಜಿ ಅವರು ಅವರ ಆ ಫ್ರೇಮಿಂಗ್ಸಿಂದನೇ ಅದ್ಭುತವಾಗಿ ಕಾಣ್ತಾ ಇರೋದು ಇದೆಲ್ಲ. ಹಾಗೂ ನಮ್ಮ ಆರ್ಟ್ ಡೈರೆಕ್ಟ್ರು ಥ್ಯಾಂಕ್ ಯು ಎಲ್ರಿಗೂ. ಈ ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ನನ್ನದು ಒಂದು ನಂಬಿಕೆ. ಥ್ಯಾಂಕ್ ಯು ಸರ್ ಎಲ್ರಿಗೂ. ಇವತ್ತು 18 ವರ್ಷ ಆಗಿದೆ ಅಂದರೆ ನನಗೂ ನಂಬಕ್ಕಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇದ್ರು ಹೀಗೆ ಇದ್ದೀರಾ 18 ವರ್ಷದಿಂದ ಅಂತ. ಈಗಲೂ ಕೂಡ ನನಗೆ ಮುಂಗಾರು ಮಳೆ ಕಾರಣ ಹೇಳಿದ್ದು ಕೆಲವರು ಹೇಳಿದ್ರು ಸರ್. ಟಿ ಶರ್ಟ್ ಬೇರೆ ಕೊಟ್ಟಿದ್ದೀರಲ್ಲ, ಅದಕ್ಕೆ 20 ವರ್ಷ ಕಟ್ಟಾಗೋಯ್ತು. 18 ವರ್ಷದಿಂದ ಯೋಗರಾಜ್ ಭಟ್ರ ಜೊತೆ 18 ವರ್ಷದ ಹಿಂದೆ ಹೇಗೆ ನಾವು ಕೆಲಸ ಮಾಡಿದ್ವಿ, ಈಗ ಇನ್ನೂ ಅವರು ಕೂಡ ಹೆಂಗಾಗಿದ್ದಾರೆ, ಇನ್ನೂ ಆಕ್ಟಿವ್ ಆಗಿದ್ದಾರೆ. 1 ವಾರ ಕರೆಕ್ಟಾಗಿ ಊಟ ಬೇಕು ಅವ್ರಿಗಷ್ಟೇ. ಫಸ್ಟು 18 ವರ್ಷದ ಹಿಂದೆ. ಈಗ 5 ಗಂಟೆಗೆ ಊಟ ಮಾಡೋದವರು, ಬೆಳಗ್ಗೆ 12 ಗಂಟೆಗೆ ಟಿಫನ್ ಮಾಡ್ತಾರೆ. ಹಾಗೆ ಈ ಸಿನಿಮಾಗೂ ಕೂಡ ಇವತ್ತು ಒಳ್ಳೆಯ ಹಾಡು ಬಿಡುಗಡೆ ಆಗಿದೆ. ಅವತ್ತಿಂದ 18 ವರ್ಷದಿಂದನೂ ಕೂಡ ನೀವು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಏಕೆಂದರೆ ಈಗ ಏನು ಲಿರಿಕ್ಸು, ಏನು ಮ್ಯೂಸಿಕ್ಕು, ಹರಿ ಸರ್ ಏನು ಮಾಡಿದ್ದಾರೆ, ಏನು ಮೇಕಿಂಗ್ ಮಾಡಿದ್ದೀವಿ ಅಂತಲ್ಲ, ನೀವೇ ಪ್ರಮುಖ ಕಾರಣಕರ್ತರು. ಏಕೆಂದರೆ ಇದನ್ನು ಮನೆಗೆ ರೀಚ್ ಮಾಡಿಸೋದು, ಎಲ್ರಿಗೂ ರೀಚ್ ಮಾಡಿಸೋದು ನೀವು ಅಂತ ಪ್ರಮುಖರು ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರೊಡ್ಯೂಸರ್ ಕೃಷ್ಣಪ್ಪನವ್ರಿಗೆ 18 ಇಯರ್ಸ್ ಹಿಂದೆ ಕೊಟ್ಟ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟ ನಿರ್ಮಾಪಕರು ನಿಮಗೆ ಯೋಗರಾಜ್ ಭಟ್ ಆ್ಯಂಡ್ ಎಂಟೈರ್ ಟೀಮ್ ಗಂಗಾಧರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾನು ಅದೇ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಬಿದ್ದೀವಿ. ವಂಡರ್ಫುಲ್ ಕಾಂಬಿನೇಷನ್, ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿತ್ತು. ಇದು ಆ ನಿಟ್ಟಲ್ಲಿ ಆಗಲಿ ಅಂತ ಎಲ್ಲರ ಆಶಯ. ಆ್ಯಂಡ್ ಈ ಸಾಂಗು ತುಂಬ ಅತ್ಯದ್ಭುತವಾಗಿದೆ. ಯೋಗರಾಜ್ ಭಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿ ಬೀಟ್ಸ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ತುಂಬ ಇಷ್ಟ. ಅವ್ರ ಕಾಂಬಿನೇಷನ್ ಸಾಂಗ್ಸ್ ತುಂಬ ಯಾವಾಗಲೂ ಅದು ಇಮಿಡಿಯೇಟ್ ಆಗಿ ಫಸ್ಟ್ ಟೈಮ್ ಕೇಳಿದಾಗಲೇ ಇಷ್ಟ ಆಗುವಂಥ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್. ಜೊತೆಗೆ ನಮ್ಮ ಸಂಜೀತ್ ಹೆಗ್ಡೆ ಅವರ ವಾಯ್ಸು, ಅದು ಇಟ್ ಹ್ಯಾಸ್ ಆ್ಯಡೆಡ್ ಅದು ಮೇಲ್ ಕ್ರೀಮ್ ಕೋಟಿಂಗ್ ಥರ ತುಂಬ ಚೆನ್ನಾಗಿದೆ. ನಾನು ಯಾರ್ಯಾರಿಗೆ ಡಿ ಬೀಟ್ಸ್ ಮುಖಾಂತರ ನಾವು ಏನು ಡಿ ಬೀಟ್ಸಿಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ, ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ಗೆ ನಾವು ಕಳಿಸಿದ್ವೋ ಈ ಹಿಂದೆ ಕೇಳಿಸಿದ್ವೋ, ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳಿದರು. ಆ್ಯಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ. ಸೊ ಫರ್ದರ್ ಎಲ್ಲ ಸಾಂಗ್ಸು ಅದೇ ನಿಟ್ಟಲ್ಲಿ ಇರುತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರು ಸಾಂಗನ್ನು, ಸಿನಿಮಾನ ಜನಕ್ಕೆ ತಲುಪಿಸಿ ಹೆಚ್ಚು ಜನ ಇದನ್ನು ಶೇರ್ ಮಾಡಿ. ಆ್ಯಂಡ್ ಯಂಗ್ಸ್ಟರ್ಸ್ ಸುಮುಖ ಮತ್ತು ಸಾರಿ ನಂಗೆ 2 ಹುಡುಗಿಯರ ಹೆಸರು ಗೊತ್ತಿಲ್ಲ, ರಾಶಿಕಾ ಆ್ಯಂಡ್ ಅಂಜಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸುಮುಖ ನಮ್ಮ ಹುಡುಗ, ಅವನ ಅಮ್ಮ ನಂದಿತಾ ವಾಸ್ ಮೈ ಕಾಲೇಜ್ ಮೇಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿನ್ನನ್ನು ದೊಡ್ಡ ಸೂಪರ್ ಸ್ಟಾರ್ ಆಗಿ ನೋಡಬೇಕು ಅಂತ ಆಸೆ ಇದೆ ಕಣೋ. ಯಾ, ನಮಸ್ತೆ. ವರ್ಷಕ್ಕೆ ಇನ್ನೇನು 3 ದಿನ ಬಾಕಿ ಇದೆ. ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ, ಹೊಸ ಅಲೆಯ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ
ಈ ಸಿನಿಮಾಗೆ ಕಷ್ಟಪಟ್ಟಿರೋದನ್ನು ನೋಡಿದಾಗ ಈ ಸುಮುಖ್ ಆ್ಯಂಡ್ ಇಬ್ಬರು ಹೀರೋಯಿನ್ಸ್ಗಳು, ನಾನು ಕಣ್ಣಾರ ನೋಡಿದ್ದೀನಿ, 24 ಗಂಟೆನೂ ಸಮುದ್ರ ಒಳಗಡೆ ಬಿದ್ದಿದ್ರು, ಆ ಸ್ಯಾಂಡ್ಗಳೆಲ್ಲ ಕಿವಿ ಒಳಗಡೆ ಹೋಗಿತ್ತು. ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ, ಎಲ್ಲ ಟೆಕ್ನಿಷಿಯನ್ಸು, ನಿರ್ದೇಶಕರು, ಎವ್ರಿಬಡಿ. ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು. ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಅದು ಹೊಸ ವರ್ಷಕ್ಕೆ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು, ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ, ಅದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಹೊಸೊಬ್ರದ್ದು ಸಿನಿಮಾಗಳು ಬರುತ್ತೆ, ಅದನ್ನು ಹೊಸ ರೀತಿಯಲ್ಲಿ ಮಾಡುವಂಥ ನಿರ್ದೇಶಕರು, ಒಂದು ಒಳ್ಳೆ ಕತೆ, ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನು ಡೆಲಿವರಿ ಮಾಡೋದಕ್ಕೆ. ಅಂಥ ಒಂದು ಅವಕಾಶ ಈ ಸುಮುಖನಿಗೆ ಮತ್ತು ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನಂಗೆ ಭಾಳ ಖುಷಿ ಆಗ್ತಿದೆ. ಒಬ್ಬ ಕಲಾವಿದನಾಗಿ ನಾನು ಹ್ಯಾಪಿ. ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗನ ಆಳ್ತೀರಿ ನೀವೆಲ್ಲ. ಅದಕ್ಕೆಲ್ಲ ಕಾರಣಕರ್ತರು, ಆಯ್ಕೆ ಮಾಡಿದ ನಿರ್ದೇಶಕರು. ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡೋರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ಸಲ್ಲಿ. ಆ ಸೇಲೆಬಲ್ ಪ್ರಾಪರ್ಟಿಯನ್ನು ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂಥ ಒಂದು ಕೆಲಸ ಮಾಡಿದ್ದೀರಿ ನಿರ್ದೇಶಕರೇ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಇಡೀ ಪ್ರೊಡಕ್ಷನ್ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗಲೇ ಗೊತ್ತಾಗುತ್ತೆ ಅವರ ಆಸೆ ಏನು ಅಂತ. ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು. ಹೊಸೊಬ್ರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನು ಅಂದ್ಕೊಂಡೇ ಇಲ್ಲ. ಅಷ್ಟು ರೀತಿಯಲ್ಲಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ಸ್ನ ಮಾಡಿದ್ದಾರೆ. ಗಂಗಾದವರು ಮತ್ತು ನಮ್ಮ ಪ್ರತಾಪ್ ಅವರು, ಎಲ್ಲ ಪ್ರೊಡಕ್ಷನ್ ಟೀಮು ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರಲಿಲ್ಲ, ಎಲ್ಲವೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ. ಆ್ಯಂಡ್ ಸಂತೋಷ್ ಐಪಾದಾಜಿ ಅವರ ಹೆಸರು ಇಡಬೇಕಾಗತ್ತೆ. ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಮುರಳಿ ಸರ್ ಸಕ್ಕದಾಗಿತ್ತು, ಸೂಪರ್. ಅದು ನೋಡಿ ಒಂಚೂರು ಬೇಜಾರಾಯ್ತು ನನಗೆ. ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಬಟ್ ಬೇಜಾರು ನೋಡಿ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು, ನಮ್ಗೊಂದು ಈ ಥರ ಚಾನ್ಸೇ ಇಲ್ಲ ಸರ್. ಬರಗಾಲ ಎಲ್ಲೋದ್ರು ಚಾನ್ಸ್ ಕೊಡೋದು. ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ಆದರೆ ಹೀರೋನೇ ಆಗ್ಬೇಕು ಅಂತ. ಅದು ಹೀರೋನ್ ಆದ್ರೆ ನಾನು ಫಸ್ಟ್ ಸಾಂಗ್ ನೋಡಿ ಸರ್ಗೆ ಕೊಡೋದು, ಯಾಕಂದ್ರೆ ಅವ್ರು ಕಿಸ್ ಕೊಡು ಸರ್ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ಗೆ ಹೇಳಬೇಕು, ಯಾಕಂದರೆ ನಮ್ದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಕ್ಲಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ನ ಹಾಕ್ತಾರೆ ಅವರು. ಸೊ ಥ್ಯಾಂಕ್ ಯು ಸರ್ ನಿಮಗೆ. ಸೊ ನಿಮ್ಮಿಂದ ಈ ಅವಕಾಶ. ಹಾಗೇನೆ ಕೃಷ್ಣಪ್ಪ ಸರ್ ಮತ್ತು ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ಸರ್ ತುಂಬ ಚೆನ್ನಾಗಿ ನೋಡಿದ್ದಾರೆ ನಮ್ಮನ್ನು ಸಂಜೆ ಮೇಲೆ. ಅಂದರೆ ಡೈಲಿ ನಮಗೆ ನಾನ್ ವೆಜ್ ಸೆಟ್ಟಲ್ಲಿ ಮಟನು, ಫಿಶ್ಶು ಎಲ್ಲ, ಅಂದರೆ ಡೈಲಿ ಎಲ್ಲೋದ್ರೂ ನಮಗೆ ತುಂಬ ಚೆನ್ನಾಗಿ. ಇಲ್ಲ ಸರ್, ಇಲ್ಲ. ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಹೀರೋ ಬಗ್ಗೆ ಹೇಳೋದು ಬೇಡ. ಸೊ ಆ ಕ್ಯಾರೆಕ್ಟ್ರಿಗೆ ಹೇಳ್ದಂಗೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೀರೋಯಿನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಅವಕಾಶಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ನನಗೆ ಕೊಟ್ಟಿಲ್ಲ, ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದೇನೆ. ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಚಬೇಕಲ್ಲ, ಯಾರಾದ್ರು ನಂದು ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಕೇಳೋಣ ಅಂತ. ಸೂರಜ್ ಇಲ್ಲ, ನಾನು ಕಡಿಮೆ ಆಗಿದ್ದೀನಿ ಸರ್. ನಾನು ಒಂದ್ಸತಿ ಮಾತಾಡೋದೇ ಕಷ್ಟ, ಎರಡನೇ ಸತಿ ಮಾತಾಡೋಕೆ ಹೇಳ್ತಾ ಇದ್ದಾರೆ. ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ. ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದು ಇಲ್ಲ, ಆ ಕಷ್ಟನೂ ತಗೊಳ್ಳೋದಿಲ್ಲ. ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ. ನನ್ನ ಟೀ ಶರ್ಟ್ ಬಂದು ಅದು ತುಂಬ ಖುಷಿ ಇದೆ ನನಗೆ. ಅಲ್ಲ, ಈಗ ಬದಲಾಯಿಸ್ಕೊಳಕ್ಕಾಗಲ್ಲ, ಆಮೇಲೆ ಹಾಕೋತೀನಿ.